ನಾವು ಮುಖ್ಯವಾಗಿ ಸ್ವತಂತ್ರರಾದ ವ್ಯಕ್ತಿಗಳು ಅಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ನಮ್ಮ ಅಸ್ವಾತಂತ್ರ್ಯ ಎಂಬತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಚಕ್ಕಲಿ ತಿಂತಾ ಇರ್ತೀವಿ, ಇಲ್ಲಿ ಕಚ್ಕೊಂಡ್ಬಿಡ್ತೀವಿ ನಾವು. ಅಂದಮೇಲೆ ನಮ್ಮ ಹೆಂಡತಿ ಮಾಡಿರುವ ನಮ್ಮ ಹಲ್ಲಿನಿಂದ ನಾವು ತಿನ್ನಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಇನ್ನು ನಾವು ಯಾರೋ ಒಬ್ಬ ಕಾಣದ ಕೈಯ ಒಂದು ಪವಾಡದಲ್ಲಿ ನಾವು ಇದ್ದೇವೆ ಅಂತಾಯಿತು. ಆ ಕಾಣದ ಕೈ ಯಾರು ಅಂತ ನಮ್ಮ ಪ್ರಶ್ನೆ ಇದೆ. ಯಾಕೆಂದರೆ ನಾವಂತೂ ಅಸ್ವತಂತ್ರ ಅಂತ ಹೆಜ್ಜೆ ಹೆಜ್ಜೆಗೂ ಗೊತ್ತು ನಮಗೆ. ಯಾಕೆಂದರೆ ಮಲ್ಕೋಬೇಕು ಅಂತ ಹೋದರೆ ನಿದ್ರೆ ಬರೋದಿಲ್ಲ. ಇವತ್ತು 9ಕ್ಕೆ ಮಲ್ಕೊಬಿಡ್ಬೇಕು ಅಂದರೆ 9ಕ್ಕೆ ನಿದ್ದೆ ಬರೋದಿಲ್ಲ. ಆಯಿತು, ಬೆಳಿಗ್ಗೆ 4 ಗಂಟೆಗೆ ಹೇಳಬೇಕು ಅಂದರೆ 6ಕ್ಕೆ ಎಚ್ಚರಿಕೆ ಆಗಿರುತ್ತೆ. ಎಲ್ಲ ಇಟ್ಕೊಂಡಿದೆ, ಗಡಿಯಾರ ಇದೆ, ವಾಚ್ ಇದೆ, ಮೊಬೈಲ್ ಇದೆ, ಎಲ್ಲ ಇದೆ, ಎಲ್ಲರಿಗೂ ಹೇಳಿದ್ದೇವೆ, ಯಾವುದೂ ಇಲ್ಲ. ಇಷ್ಟು ಅಸ್ವಾತಂತ್ರ್ಯಮಯವಾದ ಈ ಜೀವನ ನಡೆಸ್ತಾ ಇರುವಾಗ ನಮ್ಮ ನೇಮನ ಮಾಡೋನು ಯಾರೋ ಒಬ್ಬ ವ್ಯಕ್ತಿ ಇರಬೇಕಲ್ಲ. ಯಾವತ್ತೂ ಕೂಡ ನಾವು ಆರ್ಟನ್ನು ನೋಡಿ ಆರ್ಟಿಸ್ಟನ್ನು ಹುಡುಕಬೇಕು. ಇದು ಎಕನಾಮಿಕ್ಸ್ ಹೇಳತಕ್ಕಂಥ ಈ ಜಗತ್ತಿಗಿಂತ ದೊಡ್ಡ ಆರ್ಟ್ ಯಾವುದೇ ಹೇಳಿ ನೋಡೋಣ. ಇಷ್ಟು ವಿಚಿತ್ರವಾದ ನಾವೆಲ್ಲ ಇಷ್ಟು ಜನ ಇದ್ದೇವೆ, ಎಲ್ಲರಿಗೂ ಹುಬ್ಬಿದೆ, ಕಣ್ಣಿದೆ, ಬಾಯಿದೆ, ಹಲ್ಲಿದೆ, ಎಲ್ಲ ಇದೆ. ಆದರೆ ನೀವು ಬೇರೆ, ನಾವು ಬೇರೆ. ಇಷ್ಟು ವಿಭಿನ್ನವಾಗಿ ಎಲ್ಲ ಏಕತೆ, ಆದರೆ ವಿಭಿನ್ನತೆ. ಇದು ಪರಮಾತ್ಮನ ಸೃಷ್ಟಿ ವ್ಯಾಪಾರ. ನಾವು ಬರೀ ಆತ್ಮರಷ್ಟೇ, ಅವನು ಪರಮಾತ್ಮ. ಹಾಗಾದರೆ ಬಹುಚಿತ್ರ ಜಗದ್ ಬಹುದಾಕರಣಾತ ಪರಶಕ್ತಿ ಅನಂತ ಗುಣ ಪರಮಃ. ಅನಂತ ಶಕ್ತಿಯುಳ್ಳ ಒಬ್ಬ ವ್ಯಕ್ತಿ ಇರಬೇಕು. ಅವನ ಹೆಸರು ನೀವು ಏನಾರ ಕರ್ಕೊಳ್ಳಿ ಪರವಾಗಿಲ್ಲ. ನಹಿ ನಾಮ್ನಿ ವಿಪ್ರತಿಪತ್ತಿ ಅಂತ ನ್ಯಾಯಿಸುವುದಾದಲ್ಲಿ ಹೆಸರಲ್ಲಿ ನಮಗೇನಿಲ್ಲ. ನೀವು ಏನು ಕರೆದ್ರು ಅವನೇನೆ. ಹೇಳಿ ಯಾವುದನ್ನ ಇಂಗ್ಲೀಷ್ ಶಬ್ದಗಳು ಹೇಳಿ, ಎಲ್ಲ ಪರಮಾತ್ಮಂದೆ. ಯಾವುದು ಕಾರ್ಪೊರೇಷನ್ ಅಂತ ಹೇಳ್ತೀರಾ? ಕರ್ಪರ ಈಶಾನ, ವಾಮನ. ಎರಡು ಕರ್ಪರಕ್ಕೆ ಈಶಾನ, ಅವನ ವಾಮನ. ಸೈಟಿಗೆ ಯಾರು ಕೇಳಬೇಕು ನಾವು? ಕಾರ್ಪೊರೇಷನ್ಗೆ ಅಪ್ಲಿಕೇಶನ್ ಹಾಕೋದಲ್ಲ, ವಾಮನನ ಕೇಳಬೇಕು. ಭೂಮಿಂನೋ ವಾಮನೋ ದದ್ಯಾತಿ ಅರೀನ್ ಹಂತು ನೃಕೇಸರಿ. ಕಾರ್ಪೊರೇಷನ್, ಕರ್ಪರ ಈಶಾನ. ಎಜುಕೇಷನ್ ಅಂದರೆ ನೀವು ಏನು? ಕೃಷ್ಣ ಪರಮಾತ್ಮ ಕೊಟ್ಟಂಥ ಜ್ಞಾನ ಯಾರು ಕೊಟ್ಟಿದ್ದಾರೆ? ಜ್ಞಾನ ಮುದ್ರಾಯ ಯೋಗಿನೇ ಯದುಕ ಈಶಾನ. ಯದುಗಳ ಸಮೀಪ ಗುಂಪಿಗೆ ಜ್ಞಾನ ಕೊಡುವವನು. ಯದು ಅಂದರೆ ಏನು? ಯದ್ಯಸ್ಥಿತ್, ಅದು ಉಚ್ಚತ್ವಾದ ಯದುಹು. ಯಾವುದಿದೆ ಅದಕ್ಕೆ ಉಚ್ಚ, ಅವನೇ ಪರಮಾತ್ಮ. ಅಂದಮೇಲೆ ನಾವು ಪರಮಾತ್ಮನನ್ನು ಬಿಟ್ಟು ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಖಂಡಿತ ಆಗೋದಿಲ್ಲ. ನಿರೀಶ್ವರ ಸಾಂಖ್ಯರು ಅಂತಿದ್ದಾರೆ, ಪರಮಾತ್ಮನ ಒಪ್ಪೋದೇ ಇಲ್ಲ. ಚೇತನ ಅಚೇತನ ಎರಡೇ. ಅದರಲ್ಲಿ ಪ್ರಕೃತಿ ವಿಕೃತಿ, ಪ್ರಕೃತಿ ವಿಕೃತಿ, ಪ್ರಕೃತಿ ವಿಕೃತಿ ಅಲ್ಲದ್ದು ಅಂತ 4 ವಿಭಾಗ. ಆ ಪ್ರಕೃತಿ ವಿಕೃತಿ ಅಲ್ಲದ್ದು ಅಂದರೆ ಪುರುಷ. ಪರಮಾತ್ಮ ಬೇರೆ ಬೇಡ, ಪ್ರಮಾಣ ಇಲ್ಲ ಅಂದ್ಬಿಡ್ತಾರೆ. ಅದಕ್ಕೆಲ್ಲ ಇದರಲ್ಲಿ ಯಾವುದು ರಚನಾನುಪತ್ತೇನಕರಣ ಅಂತಿದೆ, ಅದರಲ್ಲೆಲ್ಲ ಶಾಸ್ತ್ರದಲ್ಲಿ ತೀರ್ಮಾನ ಮಾಡಿದ್ದಾರೆ. ಈಗ ಹಾಲು ಮೊಸರಾಗಬೇಕು ಅಂತ ಹೇಳ್ತಾರೆ. ಹಾಲು ಮೊಸರಾಗಬೇಕಾಗಿದ್ದರೆ ಹಾಲನ್ನು ಮೊಸರನ್ನು ಪಕ್ಕದಲ್ಲಿ ಇಟ್ಬಿಡೋಣ, ಮೊಸರಾಗೋಗುತ್ತಾ? ಬೇಡ. ಹಾಲಿಗೆ ನಾವು ಮೊಸರು ಹಾಕಿದ್ದೇವೆ, ಮೊಸರಾಗಿಲ್ಲ. ಎಷ್ಟೋ ಸಾರಿ ಅಂಗಡಿಯಿಂದ ತಂದ್ವಿ, ಯಾಕಾಯಿತು? ಎಲ್ಲ ಮಾಡಿದ್ದೀವಲ್ಲ. ಅಂದರೆ ಹಾಗಾದರೆ ಜಡ ಎಂಬತಕ್ಕಂಥದ್ದು ಯಾವತ್ತು ಸ್ವತಃ ಅದಕ್ಕೆ ಕ್ರಿಯಾದಿಗಳು ಬರಲ್ಲ. ವೀಣೆ ಎಂಬತಕ್ಕಂಥದ್ದು ಇತ್ತು ಅಂದರೆ ವೀಣೆ ಅಲ್ಲೇ ಇರುತ್ತೆ. ವೈಣಿಕ ನುಡಿಸ್ಬೇಕು. ವಾದಿರಾಜರಿ ಮಾತು ಹೇಳ್ತಾರೆ, ವಾದಿರಾಜ ಅಂತ ನನ್ನ ಕರೀತಾ ಇದ್ದಾರೆ ಪ್ರಪಂಚ ಎಲ್ಲ. ನಾನು ವಾದಿರಾಜನ ಅಲ್ಲ. ವಾದಿ ಮಧ್ವೋ ಯಸ್ಯ ರಾಜ ತಸ್ಯ ಕೃಪಾಬಲಾತ್. ವಾದಿ ಅಂದರೆ ಮಧ್ವರು, ಅವರ ಕೃಪಾಬಲ ನನ್ನ ಮೇಲಿದೆ, ಅದಕ್ಕಾಗಿ ವಾದಿರಾಜ. ವೀಣೆ ಇವರ ಅಣಯಾಮ್ಯಹಂ ನ ಸ್ವಶಕ್ತ್ಯ. ನಾನು ವೀಣೆ ಅಷ್ಟೇ, ವಾದಿರಾಜ ಹೇಳ್ಕೊಳ್ಳೋದು. ವೈಣಿಕರು ಮಧ್ವಾಚಾರರು, ಅವರು ನುಡಿಸಿದರೆ ನಾನು ನೋಡ್ತೇನೆ. ಅದಕ್ಕೆ ಎಲ್ಲ ಕಡೆಗೂ ತದ್ದತ್ತ ವಾಗ್ಭೂತಿನ ಅಂತಾರೆ. ಅವರು ಕೊಟ್ಟ ವಾಗ್ಭೂತಿಯಿಂದ ನಾನು ಬರೆದಿದ್ದೀನಪ್ಪ ಅಂತ ಅಂತಹ ವಿನೀತಿದೆ ಅಂತ ತೋರಿಸ್ತಾರೆ ವಾದಿರಾಜ. ಆಮೇಲೆ ನಾವೆಲ್ಲ ವೀಣೆ ಅಂತೆ ಅಷ್ಟೇ. ವೀಣೆ ಎಂಬುದಕ್ಕಂತ ಶಬ್ದ ಮಾಡಬೇಕಾಗಿದ್ದರೆ ವೈಣಿಕ ಬೇಕು. ಆ ಪರಮಾತ್ಮನೇ ವೈಣಿಕ. ಆದ್ದರಿಂದ ಈ ಎಲ್ಲ ಗ್ರಹಣಗಳೆಲ್ಲ ಆಗ್ತಾ ಇದ್ದಿಲ್ಲ ನೋಡಿ ನಾವು ಆಹಾ ಆಹಾ ಅಂತ ಅಷ್ಟು ಹೇಳೋದಲ್ಲ. ಸೂರ್ಯ ಮುಳುಗಲಿಕ್ಕೆ ಅಂತ ಹೇಳ್ಬಿಟ್ಟು ಕನ್ಯಾಕುಮಾರಿ ನೋಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಗುಂಪು ಹೋಗ್ತಾ ಇರ್ತಾರೆ. ಶಾಸ್ತ್ರ ಹೇಳುತ್ತೆ, ನೇಕ್ಷೇತ ಉದ್ಯಂತಂ ಆದಿತ್ಯಂ ನ ಅಸ್ತಂ ಯತ್ನೆ ಎಂತಂಚ. ಸೂರ್ಯ ಉದಯ ಆಗೋದನ್ನು ನೋಡಬಾರ್ದು, ಸೂರ್ಯ ಮುಳುಗೋದನ್ನು ನೋಡಬಾರ್ದು ಅಂತ ಹೇಳ್ತಾ ಇದ್ದೇವೆ. ಶಾಸ್ತ್ರ ಹೇಳುತ್ತೆ. ನಾವು ಅಲ್ಲಿ ನೋಡಲಿಕ್ಕೆ ಹೋಗ್ತೀವಿ ನಾವು. ಅದು ಕೆಟ್ಟ ವಿಷಕಿರಣಗಳು, ಅದೆಲ್ಲ ನೋಡಬಾರ್ದು. ಸೂರ್ಯ ಬೆಳ್ಳಗೆ ಬರ್ತಾನಲ್ಲ, ಅಲ್ಲಿಂದ ನೋಡಬಹುದು. ಕೆಂಪು ಸೂರ್ಯ ನೋಡಬಾರ್ದು, ಮುಳುಗೋದು ಅಷ್ಟು, ಇದು ಅಷ್ಟು ದೋಷಪೂರಿತ. ಇಷ್ಟೆಲ್ಲ ಶಾಸ್ತ್ರ ಹೇಳ್ತಾರೆ. ನಾವು ಅದನ್ನು ನೋಡ್ತಾ ಇದ್ವಿ. ಆಯಿತು, ನೋಡ್ರಿ ಪರ್ವತಗಳೆಲ್ಲ ನೋಡಿ. ಏನಪ್ಪ ಯಾರು ಮನುಷ್ಯ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತ ನಮ್ಗೆ ಸಾಧ್ಯ ಇಲ್ಲಪ್ಪ.
ಆ ಹಿಮಾಲಯ ಪರ್ವತ ಬದರಿಗೆ ಹೋಗುವಾಗ 70 ಅಡಿ 80 ಅಡಿ ಮೇಲೆ ಸಾಲಾಗಿ ಗಿಡಗಳು, ಯಾರಾದರೂ ಸ್ಕೇಲ್ ಇಟ್ಕೊಂಡು ಗುರುತು ಮಾಡಿ ಅಲ್ಲಿ ಬೀಜಗಳನ್ನು ಬಿತ್ತಿದಂತೆ. ಯಾರೂ ಬಿತ್ತಲ್ಲ, ಹೋಗಲಿಕ್ಕೆ ಆಗಲ್ಲ. ಯಾರು ಸೃಷ್ಟಿ ಮಾಡಿದ್ದು? ಪರಮಾತ್ಮನೇ ಸೃಷ್ಟಿ ಮಾಡಿ, ನಮಗಾಗಲ್ಲ. ಹಾಗಾದ್ರೆ ಯಾರು ಕರ್ತೃ ಇರಬೇಕು ಅಂತ ಸಿದ್ಧ ಆಯಿತು. ಯಾರು ಕರ್ತೃ? ಅದು ನಾವ? ನಮಗೆ ಗೊತ್ತಿಲ್ಲ. ಏಕಾದಶಿ ಉಪವಾಸ ಅಂತ ನಾಳೆ ದ್ವಾದಶಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಉಪವಾಸ ಇದ್ದೀವಿ ಅಷ್ಟೇ ನಾವು. ಈ ಸಾರಿ ದ್ವಾದಶಿ ಇಲ್ಲ ಅಂದರೆ ಏಕಾದಶಿನೇ ಇಲ್ಲ. ಅಷ್ಟು ನಿಶಕ್ತಿ ಉಳ್ಳವರು ಈ ಜಗತ್ತೆಲ್ಲ ಮಾಡೋದು ಹೇಗೆ? ಅದು ಒಬ್ಬ ಪರಮಾತ್ಮ ಇದ್ದಾನೆ. ಅವನಿಗೇನು ಹೆಸರು? ಏಸು ಕರಿ, ಪರವಾಗಿಲ್ಲ. ಪರಮಾತ್ಮ ಏಸುನ್ ಕರಿ, ಏನು ತೊಂದರೆ ಇಲ್ಲ. ಇನ್ನೇ ಕರೀತಿ? ಮಹಮ್ಮದನ್ನು ಕರೀತೀಯಾ? ಹೌದು, ಮಹಾಮದ. ಮದ ಅಂದರೆ ಆನಂದ, ಮದಿ ಹರ್ಷೆ, ಮಹಾ ಆನಂದವುಳ್ಳವನು ಪರಮಾತ್ಮನೇ. ಅಯ್ಯಪ್ಪನ ಕರೀತಾ? ಹೌದು, ಅಯ್ಯ ಅಂದರೆ ಬ್ರಹ್ಮಾದಿಗಳು, ಅವ್ರಿಗೆ ಅಪ್ಪನೇ, ಅಯ್ಯಪ್ಪನೇ ಅವನು. ವೀರಪ್ಪನನ್ನು ಕರೀತಾ? ಕರಿ, ಪರವಾಗಿಲ್ಲ. ವೀರ ಯಾರು? ವಿ ಅಂದರೆ ಪಕ್ಷಿ, ಈರ ಅಂದರೆ ವಾಯುದೇವರು, ಅವ್ರಿಗಪ್ಪ. ವರದೋ ವಾಯುವಾಹನ, ಸುಪರ್ಣ ವಾಯುವಾಹನ. ಎಲ್ಲವೂ ಅಷ್ಟೇ ಪರಮಾತ್ಮ. ಅವನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಬರೀ ಗ್ರಹಣ ನೋಡಿಬಿಟ್ರೆ ನೆನ್ನೆ ಇಲ್ಲದೆ ಇದ್ದಿದ್ದು, ಮೊನ್ನೆ ಇಲ್ಲದೆ ಇದ್ದು, ಮುಂದೆ 2 ದಿವಸ ಬಿಟ್ಟು ಇಲ್ಲದೆ ಇದ್ದಿದ್ದು ಇವತ್ತು ಬರೋದು ಏನು ಕಾರಣ? ಗರ್ಭದಲ್ಲಿರುವಾಗ ಮಗು ಗರ್ಭದಲ್ಲಿದೆ, ಅದಕ್ಕೆ ಆಹಾರ ಏನು ಬೇಕಾಗಿಲ್ಲ, ತಾಯಿ ತಿಂದಿದ್ದೇನೆ ಅಡ್ಜಸ್ಟ್ ಆಗುತ್ತೆ, ಮಾಡ್ತಾಳೆ. ಹುಟ್ಟಿದ ಕೂಡಲೇ ಏನು ಬೇಕು? ಮೊದಲು ಹಾಲಿಲ್ಲ, ಆಮೇಲೆ ಒಂದು 2-3 ವರ್ಷ ಆದಮೇಲೆ ಹಾಲಿಲ್ಲ, ಈಗ ಹುಟ್ಟಿದಾಗ ಮಾತ್ರ ತಾಯಿ ಎದೆಯಲ್ಲಿ ಹಾಲು. ಅದು ಎಂಥದ್ದು? ಗೋವಿನ ಹಾಲಿಗಿಂತಲೂ ಕೂಡ 96 ಅಂಶ ಜಾಸ್ತಿ ಇರುವ ಒಂದು ಪ್ರೋಟೀನ್ ಇರತಕ್ಕಂಥ ಅಂಶಗಳು. ಅಂದಮೇಲೆ ಅದೆಂಥದ್ದು? ಅಂಥ ಹಾಲು ಕೊಟ್ಟೋನು ಯಾರು ಅಲ್ವಾ? ಇದೆಲ್ಲ ತಿಳ್ಕೊಂಡು ನಾವು ಇದು ಯಾವುದೋ ಪರಮಾತ್ಮನ ಕೆಲಸಪ್ಪ, ಆದ್ದರಿಂದ ಸ್ವಾಮಿ ಆ ಶಕ್ತಿಗೆ ನಮಸ್ಕಾರ ಅಂತ ನಾವು ಹೇಳಬೇಕು. ಅಂತ ಏನೇ ಪ್ರಪಂಚದಲ್ಲಿ ಒಂದು ಪ್ರಾಕೃತಿಕ ವೈಚಿತ್ರ್ಯ ನಡೀತು ಅಂದರೆ ಅದಕ್ಕೆ ಮೂಲ ಕಾರಣ ಪರಮಾತ್ಮ ಅಂತ ಅವನ ಶರಣಾಗತನಾಗಬೇಕು ಯಾವತ್ತು ಕೂಡ. ಸ್ವಾಮಿ ನಿಂದಯ ಅದಕ್ಕೆ ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಶಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಸಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ನಂಗೆ ಅರ್ಪಣೆ ಮಾಡಿಬಿಡು. ಅರ್ಪಣೆ ಯಾಕೆ ಮಾಡಬೇಕು? ಈಗ ಗ್ರಹಣ ಎಲ್ಲ ನೋಡಿದ್ವಿ, ಜಪ ಮಾಡಿದ್ವಿ, ಕೃಷ್ಣ ಅರ್ಪಣೆ ವಸ್ತು ಅಂದ್ವಿ. ಯಾಕೆ ಅನ್ನಬೇಕು? ಒಬ್ಬ CT ಎಕ್ಸಾಮ್ ಮಾಡ್ತಾ ಇದ್ದಾನೆ, ಎಲ್ಲ ಅವರಪ್ಪ ಚೆನ್ನಾಗಿ ರಾತ್ರಿ ತಯಾರು ಮಾಡಿದ್ದ. CT ಎಕ್ಸಾಮ್ ಬರುತ್ತಲ್ಲ, ಅದು ಎಲ್ಲ ಗುರುತು ಮಾಡೋದು. ಅವರಪ್ಪ ಹೇಳ್ಕೊಟ್ಟಿದ್ದು ಎಲ್ಲ ಚೆನ್ನಾಗಿ ಬಂದ್ಬಿಡ್ತು, ಪೂರ್ಣವಾಗಿ ರೈಟು, ಅಂದರೆ ಫಸ್ಟ್ ರ್ಯಾಂಕ್ ಬರಬೇಕೀಗ ಅವನು. ನಮ್ಮ ಅಪ್ಪಂಗೆ ತೋರಿಸ್ಬೋದಲ್ಲ ಈ ಪೇಪರು ಅಂತ ಮನೆಗೆ ತೊಗೊಂಬಂದು ಏನು ಮಾಡ್ದೆ, ಅಪ್ಪಂಗೆ ತೋರಿಸ್ದೆ, ಭಾರಿ ಈ ಸತಿ ಫಸ್ಟ್ ರ್ಯಾಂಕ್ ಬಿಡು ನೀನು ಅಂತ ಅಪ್ಪನೂ ಕೂಡ ಅಂದ್ಬಿಟ್ಟ. ಆಯಿತು, ರಿಸಲ್ಟ್ ಬಂತು, ಎಲ್ಲರ ಹೆಸರು ಇದೆ, ಇವನ ಹೆಸರೇ ಬರಲಿಲ್ಲ. ಯಾಕೆ ಅಂದರೆ ಯಾವ ರೀತಿ ಕರ್ಮವನ್ನು ಮಾಡಬೇಕೋ ಅದನ್ನು ಅರ್ಪಣೆ ಮಾಡೋದು ಕೂಡ ಅಷ್ಟೇ ಪ್ರಮುಖವಾದದ್ದು. ಇವನು ಕರ್ಮವನ್ನು ಮಾಡ್ದ, ಆ ಕೊಠಡಿಯ ಸೂಪರ್ವಿಷರ್ ಇರ್ತಾರಲ್ಲ ಅವರಿಗೆ ಅರ್ಪಣೆ ಮಾಡಬೇಕಾಗಿತ್ತು, ಅರ್ಪಣೆ ಮಾಡಿಲ್ಲ. ನಾವು ಮಾಡ್ತಾ ಇರೋದಲ್ಲ ಅದೇನೆ, ಅರ್ಪಣೆ ಮಾಡ್ತಾ ಇಲ್ಲ ನಾವು. ಅರ್ಜುನ ಇದ್ದ ಮೊದಲು ಕೃಷ್ಣ ಅರ್ಪಣ ಅಂತ ಹೇಳಿಲ್ಲ ಅವನು, ನಾನೇ ಮಾಡಿದ್ದನ್ನು ಶುರು ಮಾಡ್ದ, ಉಪದೇಶ ಮಾಡಬೇಕಾಯ್ತು. ಕಡೆಯ ಯುದ್ಧ ಎಲ್ಲ ಮುಗಿದ ಮೇಲೆ ನಾನೇ ಯುದ್ಧ ಮಾಡಿದ್ದು, ನಾನು ಕೊಲಿಸ್ಬಿಟ್ಟಿದ್ದೆ, ನಂಗೆ ಪಾಪ ಬಂದೇನು ಧರ್ಮ ಶುರು ಮಾಡ್ದ. ಕೃಷ್ಣ ಪರಮಾತ್ಮ ಅವನಿಗೆ ಭೀಷ್ಮಾಚಾರ್ಯ ಮೂಲಕ ಧರ್ಮವನ್ನು ಕೊಟ್ಟ. ಅಂದರೆ ಏನು? ಆದಿಯಲ್ಲೂ ಪರಮಾತ್ಮನೇ ಮಾಡಿಸೋದು, ಮಧ್ಯದಲ್ಲೂ ಅವನೇ ಮಾಡಿಸೋದು, ಅಂತ್ಯದಲ್ಲೂ ಅವನೇ ಮಾಡಿಸೋದು. ಆದ್ದರಿಂದ ಅವನಿಗೆಲ್ಲ ಕೃತಜ್ಞತೆ ಸಲ್ಲಿಸೋದೇ ಸಂಧ್ಯಾ ವಂದನೆ, ದೇವ್ರ ಪೂಜೆ, ಈ ಹಬ್ಬಗಳು, ಈ ಬ್ರಾಹ್ಮಣರ ಭೋಜನ, ಇದೆಲ್ಲವೂ ಕೂಡ ಅದು. ಅದನ್ನು ಪ್ರತಿಯೊಬ್ಬರೂ ಕೂಡ ಬರೀ ಎದುರುಗಡೆ ಕಾಣಿಸ್ತಕ್ಕಂಥ ಪ್ರಾಕೃತಿಕ ಸಂಪತ್ತನ್ನು ನೋಡಿ ಆಶ್ಚರ್ಯಪಟ್ಟು ಹೊಟ್ಟೋಗೋದಲ್ಲ, ಇದನ್ನು ಮಾಡಿದವನು ಯಾರು ಅವನ್ನ ನಾವು ನೋಡಬೇಕು. ಎಲ್ಲ ಕಡೆ ನೋಡಲ್ವ ನಾವು? ಬೋರ್ಡ್ ಹಾಕಿರ್ತಾರಲ್ಲ, ಈ ಚಿತ್ರ ಬರೆದೋರಲ್ಲ, ಕೆಳಗಡೆ ಬರೆದಿರ್ತಾರಲ್ಲ, ನಾವು ಏನು ಯಾರಪ್ಪ ಬರೆದಿದ್ದು ಅಲ್ಲೇ ಇದು ನೋಡಿ. ಫೋನ್ ಮಾಡಿ ಅವನಿಗೆ ಫೋನ್ ನಂಬರ್ ಇಸ್ಕೊಂಡು ಥ್ಯಾಂಕ್ಸಪ್ಪ ಅಂತೀವಿ. ಮತ್ತು ಪರಮಾತ್ಮ ಥ್ಯಾಂಕ್ಸ್ ಹೇಳೋದು ಬೇಡವಾ? ಆ ಥ್ಯಾಂಕ್ಸ್ ಅಂದರೆ ಸಂಧ್ಯಾ ವಂದನೆ, ಆ ಥ್ಯಾಂಕ್ಸ್ ಅಂದರೆ ದೇವ್ರ ಪೂಜೆ. ಅದೇ ನಾವು ಮಾಡ್ತಕ್ಕಂಥ ಎಲ್ಲ ಕರ್ಮಗಳು ನಮ್ಗೆ ಕೊಟ್ಟಿರೋದು. ಇದು ಮಾಡಿದಾಗ 120 ವರ್ಷ ಬದುಕ್ತಾ. ಕೃತಜ್ಞತೆ, ನಮಗೆ ಕೃತಜ್ಞತೆ ಗೊತ್ತಿಲ್ಲ ಅಂತೇನಿಲ್ಲ, ಗೊತ್ತಿದೆ. ಅಲ್ಲಿಂದ ಯಾರಾದರೂ ಗಾಡಿ ಇಲ್ಲದೆ ಇದ್ದಾಗ ಕರ್ಕೊಂಡು ಇಲ್ಲಿ ಬಿಟ್ಟರು ಅಂದರೆ ತುಂಬ ಉಪಕಾರ ಆಯ್ತಪ್ಪ, ಭಾರಿ ಉಪಕಾರ ಆಯಿತು, ಮಕ್ಕಳೆಲ್ಲ ಚೆನ್ನಾಗಿರಲಿ, ಇಷ್ಟು ಆಶೀರ್ವಾದ. ಅಲ್ಲೆಲ್ಲೋ ಅಂತರಿಕ್ಷ ಲೋಕದಲ್ಲಿ ಬಿದ್ದಿದ್ವಿ, ಕರ್ಕೊಂಬಂದು ಇಲ್ಲಿ ಗರ್ಭದಲ್ಲಿ 7 ತಿಂಗಳು ನೀರಲ್ಲಿ ಮುಳುಗಿಸಿಟ್ಟಿದ್ದ, ಏನಾಗಲಿಲ್ಲ. 7 ತಿಂಗಳು ನೀರಲ್ಲಿ ಮುಳುಗಿರುತ್ತೆ ಮಗು, ಏನಾಗಲಿಲ್ಲ, ಉಸಿರು ಕಟ್ಟಲಿಲ್ಲ, ಏನಿಲ್ಲ. ಆ ತಾಯಿ ಕೊಡ್ತಕ್ಕಂಥ ಬಿಸಿ ಬಿಸಿ ಹಾಲು, ಖಾರ ಹಾಲು ಎಲ್ಲ ತಿಂದಾಕ್ಬಿಡ್ತು, ಎಲ್ಲ ಸರಿಗೋಯ್ತು. ನೋಡಿ ಪರಮಾತ್ಮ ಅಡ್ಜಸ್ಟ್ ಮಾಡಿದ್ವಿ. ಇಷ್ಟು ಗರ್ಭದಿಂದ ಸರಕ್ಷಿತ ರಕ್ಷದಿ ಯೋಹಿ ಗರ್ಭೆ,
ಯಾರು ಗರ್ಭದಲ್ಲಿ ನಮ್ಮ ರಕ್ಷಣೆ ಮಾಡಿದ್ನೋ ಗರ್ಭದಿಂದ ಆಚೆ ಬಂದು ರಕ್ಷಣೆ ಮಾಡೋದು ಅವನೇ. ಆದ್ದರಿಂದ ಅವನಿಗೆ ನಾವು ಅನುಗ್ರಹ ಮಾಡ್ಕೋಬೇಕು. ಅದಕ್ಕೆ ಅನುಗ್ರಹ ಮಾಡಪ್ಪ ಅಂತ ಅವನಿಗೆ ಕೃತಜ್ಞತೆ ಹೇಳಬೇಕು. ಎಲ್ಲ ಕಾರ್ಯಕ್ರಮಗಳ ಹಿನ್ನೆಲೆ ಈ ಪರಮಾತ್ಮನಿಗೆ ಅರ್ಪಣೆ ಮಾಡೋದಿದೆ. ಯಾಕೆಂದರೆ ಎಲ್ಲರ ಶಕ್ತಿ ಅವಂದೇ. ಗ್ರಹಣ ಆಗಬೇಕಾಗಿದೆ, ಗ್ರಹಣ ಬಂದು ಹಿಡಿಬೇಕಾಗಿದೆ, ರಾಹುವಿನ ಶಕ್ತಿ ಅವಂದೇ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಜಯನ್ ಏಕೈವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಶ್ರೀಮದಾಚಾರ್ಯ ಹೇಳ್ತಾರೆ. ಇದೇ ನಮ್ಮ ಸಂದೇಶ. ಪರಮಾತ್ಮನನ್ನು ಬಿಟ್ಟು ನೀವು ಎಲ್ಲಿ ಹೋದರೂ ಕೂಡ ಏನು ಪ್ರಯೋಜನ ಇಲ್ಲ. ಭಕ್ತಿ ಇಲ್ಲದೆ ನೀವು ಏನು ಮಾಡಿದರೂ ಕೂಡ, ಎಷ್ಟೇ ವೈಭವದಿಂದ ನೀವು ಸತ್ಯನಾರಾಯಣ ಪೂಜೆ ಮಾಡಿ ಭಕ್ತಿ ಇಲ್ಲ ಅಂದರೆ, ಈ ಖೋಟಾ ನೋಟುಗಳು ಪ್ರಿಂಟ್ ಮಾಡ್ತಾರಲ್ಲ, ಅದರಲ್ಲಿ ರಾಷ್ಟ್ರೀಯ ಮುದ್ರೆ ಇರೋದಿಲ್ಲ. ಹಾಗೆ ಭಕ್ತಿಯ ಮುದ್ರೆ ಇಲ್ಲದೆ ಇರತಕ್ಕಂಥ ನೋಟುಗಳು ವಿಡಂಬನ, ಖೋಟಾ ನೋಟಿದ್ದಂತೆ ನಮ್ಮ ಕೆಲಸ ಎಲ್ಲ ಖೋಟಾ ಭಕ್ತಿ ಆಯಿತು. ಅದಕ್ಕೆ ಪರಮಾತ್ಮ ಮೆಚ್ಚಲ್ಲ. ಅದಕ್ಕೆ ಆ ಪರಮಾತ್ಮನನ್ನು ಎಲ್ಲ ರೀತಿಯಿಂದಲೂ ನೀವು ಆ ಪರಮಾತ್ಮನನ್ನು ಶರಣಾಗತರಾದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಇದೇ ಹಿಂದಿನವರೆಲ್ಲ ಸಿದ್ಧಾಂತ, ಅದೇ ಅವರ ಪರಮ ಸಿದ್ಧಾಂತ ನಮಗೆ.